ದುಷ್ಟ ಅಪ್ಪನಿಗೆ ಒಬ್ಬ ಅಳಿಯನಾಗಿ ಬರುತ್ತಾನೆ. ಅವನು ಸಾಕ್ಷಾತ್ ಪರಮೇಶ್ವರನ ಸ್ವರೂಪಿ ಎಂ ಶಿವ್. ಅವನು ಅವರ ಮಗಳ ಕೈಯನ್ನು ಹಿಡಿದು ಅವಳನ್ನು ಕಾಪಾಡಿ ಅವಳ ಆಸೆಯಂತೆಯೇ ಪುಟ್ಟದಾದ ಆರೋಗ್ಯ ಕೇಂದ್ರವನ್ನ ಮಾರಿಗುಡಿ ಸ್ವಗೃಹದಲ್ಲಿ ತೆರೆದುಕೊಟ್ಟಿದ್ದಾರೆ. ಯಾಕಪ್ಪ ಶಾಕ್ ಆಯ್ತಾ? ಆಗ್ಲೇಬೇಕಲ್ವಾ? ಆಗ್ಲೇಬೇಕು ಅಂತ ತಾನೆ ನಾನು ಈ ವಿಷಯನ ನಿಮಗೆ ಹೇಳಿದ್ದು. ಯಾವ ಮಗಳಿಗೆ ಕೇವಲ ಲಗ್ನ ಪತ್ರಿಕೆಯಲ್ಲಿ MBBS ಅಂತ ಇರಬೇಕು ಅಂತ ಮದ್ವೆ ಮಾಡೋದಕ್ಕೆ ಹೊರಟಿದ್ರೋ ಆ ಮಗಳು ಮದ್ವೆ ಲಗ್ನ ಪತ್ರಿಕೆನೇ ಇಲ್ಲದೆ ಆಗೋಯ್ತು. ಆದ್ರೆ ಲಗ್ನ ಆಗಿರೋ ನನ್ ಗಂಡ ಆ ಅಕ್ಷರಕ್ಕೊಂದು ಬೆಲೆ ಕೊಟ್ಟು ನನ್ನ ಗುರಿನ, ನನ್ನ ಆಸೆನ ಬೆರಳಿಡ್ಕೊಂಡು ತಲುಪಿಸೇ ಬಿಟ್ರು. ಕಥೆ ತುಂಬಾ ಚೆನ್ನಾಗಿದೆ. ನೀನು ಡಾಕ್ಟರ್ ಆಗೋ ಬದಲು ಸಿನಿಮಾಗೆ ಈ ರೀತಿ ಕತೆ ಬರೆದಿದ್ದಿದ್ರೆ ನಾನೇ ದುಡ್ಡು ಹಾಕಿ ಸಿನಿಮಾ ತೆಗೆದು ಅದರಲ್ಲಿ ಕಥೆ, ಚಿತ್ರಕಥೆ, ಸಂಭಾಷಣೆ, ಡಾಕ್ಟರ್ ಪಾರ್ವತಿ ಅಂತ ದೊಡ್ಡದಾಗಿ ಟೈಟ್ಲ್ ಹಾಕಿಸ್ತಿದ್ದೆ. ಈ ಪಾರು ರೈಟರೇ, ಆದ್ರೆ ಇವಳು ಬರೆಯೋದು ಮಾರಿಗುಡಿ ದೇವ್ರು ಅಂತ ಮೆರೀತಿರೋ ರಾಕ್ಷಸನ್ ಹಣೆ ಬರಹ ಮಾತ್ರ. ಇಲ್ಲಿ ಹೆದರ್ಕೋಬೇಡಿ, ನೀವಿನ್ನೂ ಹೆದರ್ಕೊಳ್ಳೋದಕ್ಕೆ ತುಂಬಾ ಟೈಮ್ ಇದೆ. ಎಲ್ಲ ಹೆಣ್ಮಕ್ಳಿಗೊಂದು ಆಸೆ ಇರತ್ತಪ್ಪ, ನನ್ನ ಮದ್ವೆ ಆಗೋ ಹುಡ್ಗಂಗೆ ನಮ್ಮ ಅಪ್ಪನ ಬುದ್ಧಿ ಬರಲಿ ಅಂತ. ಆದ್ರೆ ನಾನು ಹೇಳೋದೇನು ಗೊತ್ತಾ, ನನ್ನ ಅಪ್ಪನಿಗೆ ನನ್ನ ಗಂಡನ ಬುದ್ಧಿನೇ ಬರಲಿ ಅನ್ನೋದೇ ನನ್ನ ಆಸೆ. ಹಲೋ ಅಪ್ಪ, ಕೇಳಿಸ್ತಿದ್ಯಾ? ಅದು ನಿಮ್ಮ ಮನೆ ಬರಕ ಆ ಬುದ್ಧಿ ಎಲ್ಲಿ ಬರುತ್ತೆ? ಹೋಗ್ಲಿ ಬಿಡಿ, ನೀವೇ ಕಲ್ತ್ಕೊಳ್ಳಿ. ಇಲ್ಲ ಅಂತಂದ್ರೆ ನಾನಾಗೆ ಬಂದು ಕಲ್ಸೋವರೆಗೂ ಕಾಯ್ತಾ ಇರಿ. ಓಕೆ? ಏನೋ ನನ್ನ ಗಂಡ ಕ್ಲಿನಿಕ್ ಹಾಕೊಟ್ಟಿದ್ದಕ್ಕೆ ತುಂಬಾ ಖುಷಿಯಾಗಿ ನಿಮ್ಮ ಹತ್ರ ಹೇಳೋಣ, ಅದನ್ನ ಕೇಳಿಸ್ಕೊಂಡು ನೀವು ಸ್ವಲ್ಪ ಜಾಸ್ತಿ ಹೊಟ್ಟೆ ಹುರ್ಕೊಳ್ಳಿ ಅಂತ ಫೋನ್ ಮಾಡಿತ್ತು. ನೀವು ಸಕ್ಸಸ್ಫುಲಿ ಹೊಟ್ಟೆ ಹುರ್ಕೊಂಡಿದ್ದೀರಾ ಅಂತ ನನಗೆ ಕೇವಲ ಫೋನಲ್ಲೇ ಗೊತ್ತಾಗ್ತದೆ. ಎನಿವೇಸ್, ಕರೆಯನ್ನ ಸ್ವೀಕರಿಸಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ. ಪಾರ್ವತಿ, ಇಡಪ್ಪ. ಪಾರ್ವತಿ, ಸೀನಾ, ಇಷ್ಟು ಕಷ್ಟ ಕಾಲದಲ್ಲೂ ನಾನು ನಿನ್ ಜೊತೆ ಇದ್ದೀನಿ. ಮುಂದೆ ಯಾರ್ದೋ ಮಾತು ಕೇಳಿ ನನ್ನ ಬಿಟ್ಟು ಹೋಗಲ್ಲ ತಾನೆ? ನೀನ್ ಚೆನ್ನಾಗಂದೆ ಬೇಬಿ, ನಾನು ನಿನ್ನ ಬಿಟ್ಟು ಹೋಗದ ಆ ಮಾತೇ ಇಲ್ಲ. ಇಷ್ಟು ದಿನ ಬೇರೆ ಸೀನಾನೇ ನೋಡ್ತಿದ್ದೆ, ಇನ್ಮೇಲಿಂದರ ಸೀನಾನೇ ಬೇರೆ. ನೋಡು, ಸೀನಾ ಅಂದ್ರೆ ಜೋಕ್ ಮಾಡ್ಕೊಂಡು ನಗುಸ್ಕೊಂಡು ಖುಷಿಯಾಗಿರ್ತಾನೆ, ಸೀರಿಯಸ್ನೆಸ್ ಇಲ್ಲ ಅಂತ ಅನ್ಕೋತಾ ಇದ್ರು. ಆದ್ರೆ ಇನ್ಮೇಲಿಂದ ನೀನು ಮುಖ ಸಿಂಡಿಸ್ಕೊಂಡ್ ಇರ್ಬೇಕು, ಆಯ್ತಾ? ಯಾರ ಜೊತೆನೂ ಮಾತಾಡ್ಬಾರ್ದು. ಅದ್ರಲ್ಲೂ ರಶ್ಮಿ ಇದಾಳಲ್ಲ, ಅವಳ ಮುಖ ಕೂಡ ನೋಡ್ಬಾರ್ದು, ಗೊತ್ತಾಯ್ತಾ? ಇದನ್ನೆಲ್ಲ ನೀನ್ ಹೇಳಲೇಬೇಕಾಗಿಲ್ಲ ಬೇಬಿ. ಇದನ್ನೆಲ್ಲ ಅವ್ರ ಅಣ್ಣನ ನಮ್ಮ ಮುಟ್ಟಕ್ಕಿಂತ ಮುಂಚೆನೆ ಯೋಚನೆ ಮಾಡ್ಬೇಕಾಗಿತ್ತು. ಅಲ್ಲ, ಆ ಶಿವಣ್ಣ ಅಷ್ಟೆಲ್ಲ ಹೊಡೆದಲ್ಲ ನನಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ನಾನೇ ನಂಬ್ಕೊಂಡ್ರೆ ನಿನ್ಗತಿ ಏನಾಗ್ಬೇಡ. ನಾನ್ ನಂಬ್ಕೊಂಡಿರೋದು ನಿನ್ಗಿಂತ ನಿನ್ನ ಆಸ್ತಿನ ಕಣೋ. ಹೌದು ಬೇಬಿ, ನೀನ್ ಇದ್ರೆ ನಾನು ಅನ್ಕೊಂಡಿದ್ ಎಲ್ಲ ಆಗೋದು. ಇಲ್ಲ ಅಂದ್ರೆ ನಾನು ಅನಾಥೆ ಕಣೋ ಸೀನಾ. ಬಿಡ್ತೋನ ಬೇಬಿ, ಎಂತ ಮಾತು ಅಂತ ಆಡ್ತಿದ್ಯಾ? ಹಂಗೆಲ್ಲ ಮಾತಾಡ್ಬೇಡ. ನೋಡ್ ಸೀನಾ, ಇತಿಹಾಸನ ಕೆದಕ್ ನೋಡು. ನನ್ಗೋಸ್ಕರ ಒಂದ್ ಹುಡುಗಂಗೋಸ್ಕರ ಕಾದೋಳು ಯಾರು ಇಲ್ಲ. ಬೇಕಾದ್ರೆ ನಿನಗೋಸ್ಕರ ಕಲಿಯುಗ ಮುಗಿಯೋರ್ಗು ಕಾಯ್ತೀನಿ ಕಣೋ. ಕಲಿಯುಗ ಮುಗಿಯೋ ತನಕ ಕಾಯ್ಬೇಕಾಗಿಲ್ಲ ಬೇಬಿ. ಕಲಿಯುಗ ಮುಗಿಯೋ ತನಕ ನಾನು ನೀನು ಒಟ್ಟಿಗೆ ಇರೋಣ, ಒಟ್ಟಿಗೆ ಬದುಕೋಣ. ಎಲ್ಲಿ ಅಷ್ಟೊಂದು ಧೈರ್ಯ ಇದ್ರೆ ನನ್ನ ಹಗ್ ಮಾಡು. ನೀನ್ ಚೆನ್ನಾಗದೆ ಬೇಬಿ. ಅರ್ಗಿಣಿಗೆ ನನ್ ಮೇಲೆ ಕೂತ್ಕೋಬಾ ಅಂತ ರೆಂಬೆನೆ ಕರೆದಂಗಾಯ್ತಂತೆ. ಏನಪ್ಪಯ್ಯ ಹಿಂಗಾಗೋಯ್ತೈತೆ? ಅಲ್ಲ, ನಾವು ಕತ್ಮುರಿಮ ಅನ್ನೋಷ್ಟರಲ್ಲಿ ಕತ್ಕೊಂಡು ನಿಂತಿರ್ತಾರೆ, ಉಸಿರು ನಿಲ್ಸುವ ಅನ್ನೋಷ್ಟರಲ್ಲಿ ಎದೆ ಉಬ್ಬಿಸ್ಕೊಂಡು ನಿಂತಿರ್ತಾರೆ. ನಮ್ಮ ಶತ್ರುಗಳೆಲ್ಲ ಹಿಂಗಾಗ್ಬಿಟ್ರೆ ಹೆಂಗಪ್ಪಯ್ಯ? ಆಕಾಶದ ಮಳೆ, ಭೂಮಿ ಬೆಳೆ,
ಯಾರು ಹಂಗೇನು ಅಂತ ನಾವು ಸುಮ್ಮನಿರಕ್ಕೆ ಆಗ್ತಿಲ್ವಲ್ಲೋ ಪರಶು. ದಣಿಗಳೇ ಹೊಸ ವಿಷಯ. ಭಾರತ್ ಅವರು ಕ್ಲಿನಿಕ್ ಓಪನ್ ಮಾಡ್ಬಿಟ್ರಂತೆ. ಹಸೀನ ಜೈಲಿಂದ ಬಿಡುಗಡೆ ಆಗ್ಬಿಟ್ಟವನೇ. ಲೈ ಛತ್ರಿ, ಹೊಸ ವಿಷಯ ತಂದೆಕಲ್ಲ. ನೀನೇನ ನ್ಯೂಸ್ ಚಾನಲ್ ಇದ್ಬಿಟ್ಟಿದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಇವತ್ತೇ ಬಂತು ಅಂದ್ಬಿಡ್ತಿದ್ದೆ ನೋಡು. ವಿಷಯ ಗೊತ್ತಾಗೋಗೈತೆ, ಸಂಸ್ಬಿಡಿ. ಏಯ್ ಛತ್ರಿ, ಇಲ್ಲಿ ಆನೆನೆ ಹೋಗ್ತಿದೆ, ಬಾಲ ಹಿಡ್ಕೊಂಡು ಜಗ್ಗಾಡ್ತಿದೀಯಲ್ಲೋ. ಆ ಸೀನಾ ಜೈಲಿಗೆ ಹೋದರೆ ರಶ್ಮಿ ಜೀವನ ನಾಶ ಆಗೋಗುತ್ತೆ ಅಂತ ನಾನು ಅನ್ಕೊಂಡಿದ್ರೆ ಬಿಡುಗಡೆನೆ ಆಗೋಗಿದೆ. ಹೋಗ್ಲಿ ಬಿಡು, ಹೆಂಗಾದ್ರೂ ಹಾಳಾಗೋಗ್ಲಿ, ಆ ವಿಷಯ ಆಮೇಲೆ ನೋಡೋಣ. ಅಲ್ಲ ಕಣಪ್ಪಯ್ಯ, ಹಂಗ್ ಬಿಟ್ಬಿಟ್ರೆ ನಾವೇ ಅಲ್ವಾ ಸೋಲೊಪ್ಕೊಂಡಂಗಾಗೋದು. ಎಣ್ಣೆ ಮೇಲೆ ಮುನಿಸ್ಕೊಂಡು ಒಣ ರೊಟ್ಟಿ ತಿನ್ನಕ್ಕಾಗತ್ತೇನ ಪರಶು? ಅರ್ಥ ಆಗ್ಲಿಲ್ಲ ದೊರೆ. ನಾವು ಆ ಶಿವ ಮನೆಯವ್ರನ್ನೇ ಒಟ್ಟಾಗಿ ತುಳಿಬೇಕು ಅಂತ ಯೋಚನೆ ಮಾಡ್ತಿದ್ದೀವಿ. ಆದರೆ ಹಣೆ ಬರ ನೋಡು, ಮನುಷ್ಯನಿಗಿರೋದು 2 ಕಾಲು. ಆ 2 ಕಾಲಲ್ಲಿ ಶಿವು, ಪಾರ್ವತಿ, ಅವನ 4 ಜನ ತಂಗಿಯರು, ಶಾರದಿ ಮತ್ತೆ ಅವಳ ಗಂಡ, 8 ಜನ. 8 ಜನನ್ನ 2 ಕಾಲಲ್ಲಿ ತುಳಿಯೋಕ್ಕಾಗತ್ತೇನೋ? ಆಗಲ್ಲ ಅಲ್ವಾ? ಹಂಗಾರೆ ಒಬ್ರಾದ್ಮೇಲೆ ಒಬ್ರನ್ನ ತುಳಿಬೇಕು ಅಂತಾನಪ್ಪಯ್ಯ. ಈಗ ಬಂದು ನಿಂತೆ ನೋಡು ನಾನು ಹೋಗ್ತಿರೋ ದಾರಿಗೆ. ನಾವೀಗ ಆ ಶಿವು ಮತ್ತು ಪಾರ್ವತಿ ಓಪನ್ ಮಾಡಬೇಕು ಅಂತಿರೋ ಕ್ಲಿನಿಕ್ ಬಗ್ಗೆ ಗಮನ ಹರಿಸ್ಬೇಕು. ನನಗೆ ಫೋನ್ ಮಾಡಿ ಆ ಪಾರ್ವತಿ ನಾನು ಗೆದ್ದೆ ನೀನು ಸೋತೆ ಅನ್ನೋ ಥರ ನನಗೆ ಮಾತಾಡ್ತಿದ್ದಾಳೆ. ತಲೆ ಎತ್ತಿ ಶುರು ಮಾಡ್ತಿರೋ ಆ ಕ್ಲಿನಿಕ್ನ ಅವರೇ ತಲೆ ಬಗ್ಸಿ ಮುಚ್ಚೋ ಹಾಗೆ ಮಾಡಬೇಕು. ದಣಿಗಳೇ, ಆಳ್ಗಳಿಗೆ ಬರಕ್ ಹೇಳಣ, ಏನಾರ ನೆಪ ಹೇಳಿ ನೆಲ ಕಚ್ಚಿಸ್ಬಿಡ್ತಾರೆ. ಲೈ ಛತ್ರಿ, ಎಷ್ಟಲ ವಯಸ್ಸು ನಿಂಗೆ? ಅವ್ರಿಗಿಂತ 1 ವರ್ಷ ಜಾಸ್ತಿ ಅನ್ಕಳಿ. ಅಷ್ಟೇಯ, ನೀನು ಬರೀ ವಯಸ್ಸಲ್ಲಿ ದೊಡ್ಡವನು, ಬುದ್ಧಿಲಿ ನಮ್ಗಿಂತ ದೊಡ್ಡವನಿಲ್ಲ. ಓ ತಪ್ಪಾಯ್ತು ದೊರೆ. ಆ ವಯಸ್ಸ ತೆಗೆದು ಒಲೆಗೆಸಿರಿ, ಮುಂದೇನ್ ಮಾಡ್ಬೇಕು ಹೇಳಿ. ಶುರು ಆಗಿರೋ ಕ್ಲಿನಿಕ್ ಅವತ್ತೇ ಮುಚ್ಚಿಸ್ಬೇಕು ಅಂದ್ರೆ ದೊಡ್ಡ ಪ್ಲಾನೇ ಮಾಡಬೇಕು ಕಣೋ ಛತ್ರಿ. ಜನ ಶಿವು ಪಾರ್ವತಿನ ಕ್ಲಿನಿಕ್ ಓಪನ್ ಮಾಡಿದ್ದಕ್ಕೆ ಹೊಗಳ್ತಿರ್ತಾರೆ, ಹೆಗಲ ಮೇಲೆ ಎತ್ಕೊಂಡು ಮೆರೆಸ್ತಿರ್ತಾರೆ. ಅದೇ ಜನ ಅವ್ರಿಗೆ ಛೀ ಥೂ ಅನ್ನೋ ಹಾಗೆ ಮಾಡಿದ್ರೆ ಮಾತ್ರ ಕ್ಲಿನಿಕ್ ಮುಚ್ಚೋದಕ್ಕೆ ಸಾಧ್ಯ. ಅಪ್ಪಯ್ಯ, ಈ ಊರ್ ಜನನ ಕನ್ಸಲ್ಲಿ ಎತ್ಬಿಟ್ಟು ಕೇಳಿದ್ರು ದೇವಿ ಪುತ್ರ ಶಿವ ಅಂತ ಹೇಳ್ತಾರೆ. ಅಂಥವ್ರ ಮನೆ ಮ್ಯಾಕೆ ಚೀತು ಅನ್ಸೋದು ಹೊಸಿ ಕಷ್ಟನೇ ಐತೆ. ವರ್ಷು ಜಾಪಾಳದ ಮಾತ್ರೆ ತರೋದಕ್ಕೆ ನೇಪಾಳಕ್ಕೆ ಹೋಗ್ಬೇಕೇನೋ? ಆ ಕ್ಲಿನಿಕ್ ಮುಚ್ಚೋದಕ್ಕೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಹೆಣ್ತೀನಿ ಕರಿ, ಮಿಕ್ಕಿದ್ದೆಲ್ಲ ನಾನು ಮಾಡ್ತೀನಿ.